ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಒಂದು ಕಲಿಕೆಯನ್ನು ಕುರಿತಂತೆ ಕಲಿಕೆಯ ಸಿದ್ಧಾಂತಗಳು, ಅನ್ವೇಷಣಾ ಕಲಿಕೆ ಮತ್ತು ಸಾಮಾಜಿಕ ಕಲಿಕೆ, ಪ್ರಭುತ್ವ ಕಲಿಕೆ, ಈ ಎಲ್ಲ ಕಲಿಕೆಯ ಬಗ್ಗೆ ನಾವು ಅದರ ಮುಖ್ಯ ತತ್ವಗಳೇನು, ಅದರ ಶೈಕ್ಷಣಿಕ ನಿಹಿತಾರ್ಥಗಳೇನು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ವಿ. ಇವತ್ತು ಏನು ಕಲಿಬೇಕಪ್ಪ ಅಂತ ಹೇಳಿದ್ರೆ ಕಲಿಕೆಯ ಸಂರಚನಾವಾದ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸಿದ್ಧಾಂತ, ಕಲಿಕೆಯ ಒಂದು ಸಿದ್ಧಾಂತ. ಕನ್ಸ್ಟ್ರಕ್ಷನಲ್ ಒಂದು ಮೆಥಡ್ ಅಂತಕ್ಕಂಥದ್ದು. ಇದರ ಒಂದು ಸಂರಚನಾ ಅಂದರೆ ಏನು, ಅದರ ತತ್ವಗಳೇನು, ಅದರ ಶೈಕ್ಷಣಿಕ ನಿಹಿತಾರ್ಥಗಳೇನು ಅಂತಕ್ಕಂಥದ್ದು. ಅದರ ನೆಕ್ಸ್ಟು ಪಕ್ವತೆಯ ಬಗ್ಗೆ ಅಧ್ಯಯನ ಮಾಡೋಣಂತೆ. ಮೊದಲನೇದಾಗಿ ಈ ಸಂರಚನಾ ಕಲಿಕೆ ಅಂದರೆ ಏನು ಅಂತಕ್ಕಂಥದ್ದು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದ ಕಲಿಕೆಯ ಕೆಲವು ಮಾದರಿಗಳು ಇರುತ್ತೆ, ಅಥವಾ ವೇ ಆಫ್ ಥಿಂಕಿಂಗ್, ವೇ ಆಫ್ ಲೈಫ್ ಮೆಥಡ್, ಇವೆಲ್ಲವೂ ಸಹ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತೆ. ಈ ಕಲಿಕೆಯ ಮಾದರಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಕಲೀಲಿಕ್ಕೆ ನಾವು ನಮ್ಮದೇ ಆದ ಮೆಥಡನ್ನು, ವಿಧಾನವನ್ನು ನಾವು ಬಳಸ್ತೀವಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವನಲ್ಲಿ ಮಾನಸಿಕವಾಗಿ ಕೆಲವು ಒಂದು ರಚನೆಗಳನ್ನು ಮಾಡ್ಕೊಳ್ತಾನೆ, ಮಾದರಿಗಳನ್ನು ಮಾಡ್ಕೊಳ್ತಾನೆ. ಅವನ್ನು ನಾವು ಸ್ಕೀಮ್ ಅಂತ ಕರಿತೀವಿ, ಮೆಥಡ್ ಅಂತಲೂ ಕರಿಬೋದು, ಮಾಡಲ್ ಅಂತಲೂ ಕರಿಬೋದು. ಈ ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಜ್ಞಾನಕ್ಕೆ ಅನುಗುಣವಾಗಿ ಮಾದರಿಗಳನ್ನು, ಮಾನಸಿಕವಾದ ಮಾದರಿಗಳನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಈ ಮಾದರಿಗಳಿಗೆ ಅನುಗುಣವಾಗಿ ನಾವು ಏನು ಮಾಡ್ತೀವಿ, ನಮ್ಮ ಜೀವನವನ್ನು ರೂಪಿಸ್ಕೊಳ್ತೀವಿ. ಯಾವ ರೀತಿ ನಾವು ಜೀವನವನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ಅನೇಕ ರೀತಿಯ ಬದುಕನ್ನು ರೂಪಿಸ್ಕೊಳ್ತೀವಿ. ಈ ವೇ ಆಫ್ ಲೈಫ್, ಆ ವೇ ಆಫ್ ಥಿಂಕಿಂಗ್, ಇವೆಲ್ಲವೂ ಸಹ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಹೀಗಾಗಿ ಅನೇಕ ಹೊಸ ಹೊಸ ಸನ್ನಿವೇಶಕ್ಕೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ಮಾದರಿಗಳನ್ನು ಹೊಂದಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತ ಹೇಳಿದರೆ, ಅಥವಾ ಶಿಕ್ಷಣ ಅಂತ ಹೇಳಿದರೆ, ವ್ಯಕ್ತಿ ಬದಲಾಗುವ ಪರಿಸ್ಥಿತಿಗೆ, ಬದಲಾಗುವ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದನ್ನೇ ನಾವು ಶಿಕ್ಷಣ ಅಂತ ಕರಿತೀವಿ. ಹಾಗಾಗಿ ಈ ಒಂದು ಹೊಸ ಅನುಭವಗಳಿಗೆ ನಮ್ಮಲ್ಲಿರ್ತಕ್ಕಂಥ ಮಾದರಿಗಳನ್ನು ಹೊಂದಿಸಿಕೊಳ್ತಕ್ಕಂಥದ್ದೇ ಸಂರಚನಾ ಕಲಿಕೆ ಅಂತ ನಾವು ಕರಿತೀವಿ. ಸಂರಚನಾ ಕಲಿಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅನೇಕ ಮಾದರಿಗಳಿರುತ್ತೆ, ಮಾನಸಿಕ ಮಾದರಿಗಳಿರುತ್ತೆ. ಆ ಮಾನಸಿಕ ಮಾದರಿಗಳ ಜೊತೆಗೆ ಒಂದು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವ ಸಂದರ್ಭದಲ್ಲಿ ನಾವು ನಮ್ಮ ಅನುಭವಗಳಿಗೆ ತಕ್ಕಂತೆ ಹೊಂದಿಕೊಂಡು ನಾವು ಮಾರ್ಪಾಡನ್ನು ಮಾಡ್ಕೊಳ್ತೀವಿ, ಹೊಂದಿಕೊಳ್ತೀವಿ. ಆ ಹೊಂದಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಸಂರಚನಾ ಕಲಿಕೆ ಅಂತ ಕರಿತೀವಿ. ಹಾಗಾಗಿ ಈ ಸಂರಚನಾ ಕಲಿಕೆಯಲ್ಲಿ ಕಲಿಯುವ ವ್ಯಕ್ತಿಯ ಸ್ವಂತಿಕೆಗೆ ತುಂಬ ಮಹತ್ವ ಇದೆ ಅಂತಕ್ಕಂಥದ್ದು. ಅಂದರೆ ಶಿಕ್ಷಕ ಹೇಳಿದ್ದನ್ನು ಕಲಿತ್ಕೊಂಡು ಹಾಗೆ ಉತ್ತರ ಅವರು ಹೇಳಿದ್ದನ್ನು ಬರೆಯೋದು ಅಂತಲ್ಲ, ಅದನ್ನು ಅರ್ಥ ಮಾಡಿಕೊಂಡು ತನ್ನ ಸ್ವಂತ ವಾಕ್ಯದಲ್ಲಿ ಆ ಮಗು ಬರೀತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸ್ವಂತಿಕೆ ಮತ್ತು ಸಾಮರ್ಥ್ಯಕ್ಕೆ ಹೆಚ್ಚು ಮಹತ್ವ ಇರ್ತಕ್ಕಂಥದ್ದನ್ನು ನಾನು ನೋಡ್ತೇನೆ. ಹಾಗಾಗಿ ಈ ಕಲಿಕೆ ಅಂತಕ್ಕಂಥದ್ದು ಸ್ವಂತಿಕೆಗೆ ಮತ್ತು ವಿದ್ಯಾರ್ಥಿಯ ಕಲಿಕೆಯ ಸಾಮರ್ಥ್ಯಕ್ಕೆ ಹೆಚ್ಚು ಮಹತ್ವವನ್ನು ಇಟ್ಕೊಡುತ್ತೆ. ಹಾಗಾಗಿ ಈ ಸಂರಚನಾ ಕಲಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಸೃಜನಾತ್ಮಕವಾದ ಒಂದು ವೈಚಾರಿಕತೆಯನ್ನು ಬೆಳೆಸೋದ್ರ ಜೊತೆಗೆ ವಿದ್ಯಾರ್ಥಿ ಅವನು ತುಂಬ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂತಹ ಒಂದು ಮನೋಭಾವನೆಯನ್ನು ಇದು ಬೆಳೆಸುತ್ತೆ. ಹಾಗಾಗಿ ಇದರ ತತ್ವಗಳನ್ನು ನಾವು ನೋಡ್ತಾ ಹೋದರೆ ಈ ಸಂರಚನಾ ಕಲಿಕೆಯ ತತ್ವಗಳಲ್ಲಿ ಮೊದಲನೇದೇನಪ್ಪ ಅಂದರೆ ಜ್ಞಾನ ಅಂತಕ್ಕಂಥದ್ದು ಕ್ರಿಯಾತ್ಮಕವಾದದ್ದು, ಮತ್ತು ಸಂಘಟಿತವಾದದ್ದು, ಮತ್ತು ಸಂರಚಿತವಾದದ್ದು. ಇಲ್ಲಿ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಆ ಜ್ಞಾನ ಅಂತಕ್ಕಂಥದ್ದು ಕ್ರಿಯಾತ್ಮಕವಾಗಿರಬೇಕು, ತುಂಬ ಆಕ್ಟಿವ್ ಆಗಿರಬೇಕು, ಸಕ್ರಿಯವಾಗಿರಬೇಕು,
ನಾವು ಯಾವುದೇ ಸಂದರ್ಭದಲ್ಲಿ ಒಮ್ಮೆ ಕಲಿತಂತಹ ಜ್ಞಾನವನ್ನು ಇನ್ನೊಮ್ಮೆ ಅದನ್ನು ಅನ್ವಯ ಮಾಡೋ ರೀತಿಯಲ್ಲಿ ಆಗಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ನಾವು ಕಲಿಯುವಂತಹ ಜ್ಞಾನ ಅದು ಕನ್ಸ್ಟ್ರಕ್ಟಿವ್ ಆಗಿರಬೇಕು. ಅದನ್ನು ನಾವು ಇನ್ಯಾವುದೇ ಸಂದರ್ಭದಲ್ಲಿ ಬಳಸ್ಕೊಂಡು ಉತ್ತಮ ಒಂದು ದಾರಿಯನ್ನು ಕಂಡುಕೊಳ್ಳೋ ರೀತಿಯಲ್ಲಿ ಆಗಿರಬೇಕಾಗುತ್ತೆ. ಅದ್ರ ಜೊತೆಗೆ ಜ್ಞಾನ ಅಂತಕ್ಕಂಥದ್ದು ಇದು ಒಂದು ಸಂಘಟನೆ, ಇದು ವಿಘಟನೆಯಲ್ಲ. ಒಟ್ಟಾಗಿ ನಾವು ಪಡೆದ ಅನುಭವಗಳ ಸಾರವನ್ನು ನಾವು ಇಲ್ಲಿ ಸಂಘಟನೆ ಅಂತ ಕರಿತೀವಿ. ಹಾಗಾಗಿ ಈ ಸಂಘಟಿತವಾಗಿರ್ತಕ್ಕಂಥದ್ದು. ಇನ್ನು ವ್ಯಕ್ತಿ ತನ್ನ ಅನುಭವಗಳ ಆಧಾರದ ಮೇಲೆ ಪರಿಸರಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವ. ಇಲ್ಲಿ ನಾವು ಅನೇಕ ಅನುಭವಗಳನ್ನು ಪಡ್ಕೊಳ್ತೀವಿ, ಜ್ಞಾನವನ್ನು ಪಡ್ಕೊಳ್ತೀವಿ, ನೋಡಿ ಕಲಿತೀವಿ, ಮಾಡಿ ತಿಳಿತೀವಿ. ಕೆಲವೊಮ್ಮೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮೂಲಕ ಕಲಿತ್ಕೊಳ್ತೀವಿ. ಆ ಕಲಿತಂಥ ಎಲ್ಲ ವಿಷಯಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಪರಿಸರಕ್ಕೆ ಹೊಂದಿಸ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಲಿಕೆ ಅಂತಕ್ಕಂಥದ್ದು ಒಂದು ಬದಲಾಗುವ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಒಂದು ಅನುಭವ ನಮಗೆ ಕೊಡುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಎರಡನೆಯ ತತ್ವ. ಇನ್ನು ಮೂರನೇದನ್ನು ನಾವು ನೋಡಿದರೆ ವ್ಯಕ್ತಿ ತಾನು ಹೊಂದಿರ್ತಕ್ಕಂಥ ಪೂರ್ವ ಜ್ಞಾನದ ಆಧಾರದ ಮೇಲೆ ಅವನಲ್ಲಿ ಅನೇಕ ಮಾದರಿಗಳು ಇರುತ್ತೆ, ಸ್ಕೀಮ್ಗಳು ಇರುತ್ತೆ, ಮಾನಸಿಕವಾದ ಮಾದರಿಗಳನ್ನು ಅವನು ಹೊಂದಿರ್ತಾನೆ. ಆ ಮಾನಸಿಕ ಮಾದರಿಗಳ ಆಧಾರದ ಮೇಲೆ ಆ ವ್ಯಕ್ತಿ ಏನು ಮಾಡ್ತಾನೆ, ತಾನು ಅನುಭವವನ್ನು ಪಡ್ಕೊಂಡು ಒಂದು ಬದಲಾಗುವ ಪರಿಸ್ಥಿತಿಗೆ ಪರಿಸರಕ್ಕೆ ಹೊಂದ್ಕೊಳ್ಳೋದ್ರ ಮೂಲಕ ತನ್ನ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಾನೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ಒಂದು ಕಲಿಕೆ ಸಂರಚನವಾದ ಅಂತಕ್ಕಂಥದ್ದು ವ್ಯಕ್ತಿಯ ಪೂರ್ವ ಜ್ಞಾನದ ಜೊತೆಗೆ ಇದು ಸಾಮಾಜಿಕ ಸಾಂಸ್ಕೃತಿಕ ಪರಿಸರದೊಂದಿಗೆ ಒಂದು ಅಂತರ್ಕ್ರಿಯೆ ಇಂಟ್ರಾಕ್ಷನನ್ನು ಇದು ಏರ್ಪಡಿಸುತ್ತೆ. ಇಲ್ಲಿ ವ್ಯಕ್ತಿ ತಾನು ಪಡೆದಿರ್ತಕ್ಕಂಥ ಜ್ಞಾನದ ಜೊತೆಗೆ ತಾನು ಸುತ್ತಮುತ್ತ ವಾಸಿಸ್ತಕ್ಕಂತಹ ಸಾಮಾಜಿಕ ಪರಿಸರ ಅಂದರೆ ಶಾಲೆ, ಸಮಾಜ, ಗೆಳೆಯರು, ನೆರೆಹೊರೆಯವರು, ಶಿಕ್ಷಕರು ಇವರೆಲ್ಲರೂ ಸಹ ಬರ್ತಾರೆ. ಅದ್ರ ಜೊತೆಗೆ ಒಂದು ಸಾಂಸ್ಕೃತಿಕ ಪರಿಸರ ಅಂದರೆ ಬಹಳ ಮುಖ್ಯ. ಹಾಗಾಗಿ ಈ ಸಾಂಸ್ಕೃತಿಕ ಪರಿಸರದ ಜೊತೆಗೆ ಒಂದು ಇಂಟ್ರಾಕ್ಷನ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಅದು ಒಂದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು. ಇದರಲ್ಲಿ ತಾನು ತೊಡಗಿಸ್ಕೊಳ್ತಕ್ಕಂತಹ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಕ್ಕಂತಹ ಒಂದು ಮನೋಭಾವನೆಯನ್ನು ನಾವಿಲ್ಲಿ ಕಾಣ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಇದು ಈ ಒಂದು ಶಿಕ್ಷಣ ಒಂದು ಕಲಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿಷಯಗಳನ್ನು, ಈ 4 ತತ್ವಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಸಂರಚನಾ ಕಲಿಕೆ ಅಂತಕ್ಕಂಥದ್ದು 4 ತತ್ವಗಳನ್ನು ಅದು ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಈ ರಚನಾತ್ಮಕ ಕಲಿಕಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕಲಿಕಾರ್ಥಿ ಅಂದರೆ ವಿದ್ಯಾರ್ಥಿ, ಕಲಿಯತಕ್ಕಂಥ ವಿದ್ಯಾರ್ಥಿ ಅವನು ಸ್ವಯಂ ನಿರ್ದೇಶಕನಾಗಿರಬೇಕು, ಸೃಜನಶೀಲನಾಗಿರಬೇಕು, ಅನ್ವೇಷಣಕಾರನಾಗಿ ತಾನು ಕೆಲಸವನ್ನು ನಿರ್ವಹಿಸಬೇಕು. ಅಂದರೆ ಶಿಕ್ಷಕರು ಹೇಳುವಂತಹ ವಿಚಾರಗಳನ್ನು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಕೂರೋದಲ್ಲ, ಅದ್ರ ಬದಲಾಗಿ ಅವನೇ ಸ್ವತಃ ಅನ್ವೇಷಣೆಯನ್ನು ಮಾಡಬೇಕು, ಸತ್ಯ ಶೋಧನೆಯನ್ನು ಮಾಡಬೇಕು, ಜೊತೆಗೆ ವಿಮರ್ಶೆಯನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಅವನು ಸೃಜನಶೀಲ ವ್ಯಕ್ತಿ ಆಗಬೇಕು. ಅಂದರೆ ಹೊಸದನ್ನು ಸೃಷ್ಟಿಸ್ತಕ್ಕಂತಹ, ಕಂಡುಹಿಡಿಯತಕ್ಕಂತಹ ಒಂದು ಮನೋಭಾವನೆಯಲ್ಲಿ ಆ ವಿದ್ಯಾರ್ಥಿ ಹೊಂದಿರಬೇಕು. ಜೊತೆಗೆ ಅನ್ವೇಷಣಕಾರನಾಗಿ ತಾನು ಕೆಲಸವನ್ನು ನಿರ್ವಹಿಸಬೇಕು. ಇದು ಈ ಒಂದು ಸಂರಚನಾ ಕಲಿಕೆಯ ಒಂದು ಕ್ರಿಯೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಶಿಕ್ಷಕ ಕೇವಲ ಇಲ್ಲಿ ಬೋಧನೆಯನ್ನು ಮಾಡುವಂತಹ ಕೇವಲ ಬೋಧನಾಕಾರ ಆಗದೇನೆ ಅವನು ಸುಗಮಕಾರನಾಗಿ ತಾನು ಕೆಲಸವನ್ನು ನಿರ್ವಹಿಸಬೇಕು. ಅಂದರೆ ಶಿಕ್ಷಕ ಆಗಿರ್ತಕ್ಕಂಥವನು
ಕೇವಲ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ವಿದ್ಯಾರ್ಥಿಗಳ ಮಸ್ತಕಕ್ಕೆ ತುಂಬೋದೇ ತನ್ನ ಕೆಲಸ ಅಂತ ಅಲ್ಲ, ಆ ಕಲಿಕೆಯ ನಡುವೆ ತಾನು ಸುಗಮಕಾರನಾಗಿ ಮಾರ್ಗದರ್ಶಕನಾಗಿ ಆ ಮಕ್ಕಳಿಗೆ ಪ್ರೇರಣೆಯನ್ನು ಕೊಡೋದ್ರ ಮೂಲಕ ಸ್ವತಃ ಅವರು ಕಲಿಯುವ ರೀತಿಯಲ್ಲಿ ಅನ್ವೇಷಣೆಯನ್ನು ಮಾಡುವ ರೀತಿಯಲ್ಲಿ ಇವನು ಮೋಟಿವೇಟರ್ ಆಗಿ ಕೆಲಸವನ್ನು ಮಾಡಬೇಕು ಅಂತ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಕಲಿಕೆ ಅಂತಕ್ಕಂಥದ್ದು ಕ್ರಿಯಾತ್ಮಕ ಮತ್ತು ಸಾಮಾಜಿಕ ಪ್ರಕ್ರಿಯೆ. ಇಲ್ಲಿ ನಾವು ನೋಡ್ತೀವಿ ಕಲಿಕೆ ಅಂತಕ್ಕಂಥದ್ದು ಇದು ಸಕ್ರಿಯವಾಗಿ ನಡೆಯುತ್ತೆ. ನಿರಂತರವಾಗಿ ವಿದ್ಯಾರ್ಥಿ ಶಿಕ್ಷಕ ವಿಷಯಗಳ ಮಧ್ಯೆ ನಡೀತಾ ಹೋಗುತ್ತೆ. ಹಾಗಾಗಿ ಇದು ಕ್ರಿಯಾತ್ಮಕವಾಗಿರಬೇಕು. ಅದ್ರ ಜೊತೆಗೆ ಇಲ್ಲಿ ಒಂದು ಸೋಷಿಯಲ್ ಪ್ರೋಸೆಸ್, ಒಂದು ಮಗುವಿನ ಜೊತೆಗೆ ವಿದ್ಯಾರ್ಥಿ ಅವನು ಸಮಾಜದಲ್ಲಿ ಹೇಗೆ ಹೊಂದ್ಕೋಬೇಕು ಅಂತಕ್ಕಂಥದ್ದ ಅದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಈ ಸಂರಚನಾ ಕಲಿಕೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಇದು ಶಿಕ್ಷಕ ವಿದ್ಯಾರ್ಥಿ ಮತ್ತು ಬೋಧನಾ ಕಾರ್ಯದ ನಡುವೆ ಒಂದು ನಡೀತಕ್ಕಂಥ ಚಲನಶೀಲ ಪ್ರಕ್ರಿಯೆ. ಇದು ಒಂದು ತ್ರಿಮುಖ ಪ್ರಕ್ರಿಯೆ. ಏಕೆ ಒಂದು ಕಡೆ ಶಿಕ್ಷಕ ಇರ್ತಾನೆ, ಇನ್ನೊಂದು ಕಡೆ ವಿದ್ಯಾರ್ಥಿ ಇರ್ತಾರೆ, ಅವರಿಬ್ಬರ ನಡುವೆ ಬೋಧನೆ ನಡೆಯುತ್ತೆ. ಹಾಗಾಗಿ ಈ ಮೂರು ವಿಷಯಗಳ ನಡುವೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ಬೋಧಿಸುವ ವಿಷಯದ ನಡುವೆ ಒಂದು ಸಂಪರ್ಕವನ್ನು ಏರ್ಪಡಿಸ್ತಕ್ಕಂತಹ ಒಂದು ಚಲನಶೀಲ ಪ್ರಕ್ರಿಯೆಯನ್ನೇ ಇಲ್ಲಿ ನಾವು ಈ ಒಂದು ಸಂರಚನಾ ಶಿಕ್ಷಣ ಅಥವಾ ಸಂರಚನಾ ಕಲಿಕೆ ಅಂತ ನಾವು ಹೇಳ್ತೀವಿ. ಇದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಸಕ್ರಿಯರಾಗಿರಬೇಕು, ಶಿಕ್ಷಕರು ಸಹ ಸಕ್ರಿಯರಾಗುವ ಹಾಗೆ ಇದು ಮಾಡಿ. ಅದು ನೆಕ್ಸ್ಟ್ ಅಂತ ಹೇಳಿದರೆ ಕಲಿಕಾರ್ಥಿಗಳ ನಡುವೆ ಸಹಯೋಗದಿಂದ ಜ್ಞಾನದ ಹಂಚಿಕೆಯಾಗುತ್ತದೆ. ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ವಿಷಯದ ಬಗ್ಗೆ ಚರ್ಚೆ ವಿನಿಮಯಗಳು ನಡೆದು ಏನಾಗುತ್ತಪ್ಪ ಅಂತ ಹೇಳಿದರೆ ವಿದ್ಯಾರ್ಥಿ ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕ ಆಗುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಜ್ಞಾನದ ವಿನಿಮಯ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಸಾಮಾಜಿಕ ಸನ್ನಿವೇಶಗಳು ಇಲ್ಲಿ ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತವೆ. ಇಲ್ಲಿ ವಿದ್ಯಾರ್ಥಿ ಅವನು ವಾಸಿಸ್ತಕ್ಕಂಥ ಸಾಮಾಜಿಕ ಸನ್ನಿವೇಶ ಇರ್ಬೋದು, ಶಾಲಾ ಸನ್ನಿವೇಶ ಇರ್ಬೋದು, ಗೆಳೆಯರ ಬಳಗ ಇರ್ಬೋದು, ಶಿಕ್ಷಕರ ಒಂದು ಪ್ರಭಾವ ಇರ್ಬೋದು, ಅವನು ಬದುಕ್ತಕ್ಕಂಥ ಸಮಾಜ ಇರ್ಬೋದು, ಅಲ್ಲಿನ ರೀತಿ ನೀತಿಗಳು ಎಲ್ಲವೂ ಸಹ ಆ ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಇದು ಸಾಮಾಜಿಕ ಸನ್ನಿವೇಶಗಳು ಕಲಿಕೆಯಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಕಲಿಯುವ ವಿಷಯವನ್ನು ಸೂಕ್ತವಾಗಿ ಆಯ್ಕೆ ಮಾಡಿಕೊಂಡು ಕ್ರಮಬದ್ಧವಾಗಿ ಜೋಡಿಸಬೇಕು. ಒಂದು ಸಿಸ್ಟಮೆಟಿಕ್ ಸ್ಟಡಿ ಇರ್ತಕ್ಕಂಥದ್ದು ಏನಿದೆಯಲ್ಲ, ಕ್ರಮಬದ್ಧವಾದ ಒಂದು ಕಲಿಕೆ ಜೋಡಣೆ ಬಹಳ ಮುಖ್ಯ ಆಗುತ್ತೆ. ವಿದ್ಯಾರ್ಥಿ ವಿಷಯವನ್ನು ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು ಅಂತ ಹೇಳಿದರೆ ವಿಷಯಗಳ ಕ್ರಮಬದ್ಧ ಜೋಡಣೆ ಆಗಬೇಕು. ಅಂದರೆ ಯಾವುದೇ ವಿಷಯದ ಒಂದು ಅರ್ಥ ಏನು, ಅದರ ಲಕ್ಷಣಗಳೇನು, ತತ್ವಗಳೇನು, ಅದರ ಉಪಯೋಗಗಳೇನು, ಅದರ ಅನಾನುಕೂಲಗಳೇನು ಅಂತಕ್ಕಂಥ ವಿಷಯವನ್ನು ಸಿಸ್ಟಮೆಟಿಕಾಗಿ ಹೇಳ್ಕೊಡ್ತಾ ಹೋದರೆ ಅದು ಕಲಿಯುವ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆನಪಲ್ಲಿರುತ್ತೆ. ಹಾಗಾಗಿ ಇದು ಕ್ರಮಬದ್ಧವಾದ ವಿಷಯಗಳ ಒಂದು ಜೋಡಣೆ ಆಗಿದೆ. ಅದು ನೆಕ್ಸ್ಟ್ ಅಂತಕ್ಕಂಥದ್ದು ಇಲ್ಲಿ ಕಲಿಲಿಕ್ಕೆ ಪ್ರೇರಣೆ ಅಥವಾ ಪ್ರಚೋದನೆ ಅಥವಾ ಅಭಿಪ್ರೇರಣೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾದರೆ ಅಭಿಪ್ರೇರಣೆ ಅಂತ ಹೇಳಿದರೆ ಕಲಿಯುವ ವಿಷಯದ ಕಡೆಗೆ ಕಲಿಯುವ ವಿದ್ಯಾರ್ಥಿಯನ್ನು ಉತ್ತೇಜಿಸಿ ಪ್ರಚೋದಿಸಿ ಅವನನ್ನು ಪ್ರೇರೇಪಿತನನ್ನಾಗಿ ಮಾಡ್ತಕ್ಕಂಥದ್ದು ಇದು ಅಭಿಪ್ರೇರಣೆ. ಹಾಗಾಗಿ ಇಲ್ಲಿ ನಾವು ವಿದ್ಯಾರ್ಥಿಗಳನ್ನು ಏನು ಮಾಡಬೇಕಪ್ಪ ಅಂದರೆ ಮೋಟಿವೇಟ್ ಮಾಡಬೇಕು. ನಮಗೆ ಗೊತ್ತಿರ್ತಕ್ಕಂಥ ವಿಷಯಗಳನ್ನ ಕೇವಲ ವಿದ್ಯಾರ್ಥಿಗಳ ತಲೆಗೆ ತುಂಬೋದೇ ಶಿಕ್ಷಕನ ಕೆಲಸ ಅಲ್ಲ. ಅದಕ್ಕೆ ಬದಲಾಗಿ ಶಿಕ್ಷಕ ಪ್ರಚೋದಕನಾಗಿ ಪ್ರೇರಕನಾಗಿ ತನ್ನ ಕೆಲಸವನ್ನು ನಿರ್ವಹಿಸಬೇಕು. ಹಾಗೆ ಮಾಡಿದಾಗ ವಿದ್ಯಾರ್ಥಿಗಳು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ನೆಕ್ಸ್ಟ್ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನಾವು ನೋಡ್ತಾ ಹೋದ್ರೆ ಇದರ ಶೈಕ್ಷಣಿಕ ಉಪಯೋಗಗಳೇನು ಅಂದರೆ ಇದು ಏನ್ ಮಾಡ್ತಪ್ಪ ಅಂದ್ರೆ ಸಂರಚನಾ ಕಲಿಕೆ ಇದು ಸಾಮಾನ್ಯ ಪಠ್ಯವಸ್ತುವನ್ನು ವಿರೋಧಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸುಮ್ಮನೆ ತಲೆಗೆಲ್ಲ ಒಂದೇ ಮಂತ್ರ ಅಂತ ಹೇಳ್ಬಿಟ್ಟು ಸಿಲೆಬಸ್ ಫ್ರೇಮ್ ಮಾಡಿ ಬಿಡುವುದು ಅಲ್ಲ. ಅದನ್ನ ಈ ಒಂದು ಕಲಿಕೆಯ ಸಿದ್ಧಾಂತಿಗಳು ವಿರೋಧಿಸ್ತಾರೆ. ಅದರ ಬದಲಾಗಿ ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಅರ್ಥ ಮಾಡಿಕೊಂಡು, ಅಂದರೆ ಮಗು ಏನು ಕಲ್ತಿದೆ, ಹಿಂದೆ ಏನು ಕಲ್ತಿದೆ, ಮುಂದೆ ಏನು ಕಲಿಸಬೇಕು ಅನ್ನೋದು ಬಹಳ ಮುಖ್ಯ. ಆ ಮಗುವಿನ ಪೂರ್ವ ಜ್ಞಾನವನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ಪಠ್ಯವಸ್ತುವನ್ನು ರಚನೆ ಮಾಡಬೇಕು ಅಂತಕ್ಕಂಥ. ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಈ ಸೇತುಬಂಧ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಸೇತುಬಂಧ ಕಾರ್ಯಕ್ರಮ ಈ ತತ್ವವನ್ನು ಆಧರಿಸಿದೆ. ಯಾಕೆ ಅಂತ ಹೇಳಿದ್ರೆ ಮಗುವಿಗೆ ಏನು ಮಾಡ್ತಾರೆ, ಹಿಂದಿಂದು ಟೆಸ್ಟನ್ನು ಮಾಡ್ತಾರೆ. ಹಿಂದೆ ಕಲಿತ ವಿಷಯಗಳ ಬಗ್ಗೆ, ಪೂರ್ವ ಜ್ಞಾನಗಳ ಬಗ್ಗೆ ಪರೀಕ್ಷೆ ಮಾಡಿ ಅದು ನೆಕ್ಸ್ಟ್ ಮುಂದೆ ಕಲಿಸ್ಬೇಕು ಅಂತಕ್ಕಂತಹ ಒಂದು ಟೆಸ್ಟನ್ನು ಮಾಡ್ತಾರೆ. ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ಅಂತ. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ ಪಠ್ಯವಸ್ತು ರಚನೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ತಿಳ್ಕೊಂಡು ಅದಕ್ಕನುಗುಣವಾಗಿ ಪಠ್ಯವಸ್ತುವನ್ನು ರಚಿಸಬೇಕು ಅಂತ. ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಹೊಸ ವಿಷಯಗಳನ್ನು ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ಅವರು ಆ ವಿಷಯಗಳನ್ನು ಕುರಿತು ಚರ್ಚೆ ಮಾಡುವಂತಹ, ಸ್ವತಃ ಚರ್ಚೆ ಮಾಡುವಂತಹ ಮನೋಭಾವನೆಯನ್ನು ಬೆಳೆಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೇವಲ ವಿಷಯಗಳನ್ನು ಮಕ್ಕಳಿಗೆ ತಿಳಿಸೋದಷ್ಟೇ ಅಲ್ಲ, ಆ ವಿಷಯಗಳನ್ನು ತಿಳಿಸಿ ಅವರು ಸ್ವಂತ ಅದರ ಮೇಲೆ ಚರ್ಚೆಯನ್ನು ಮಾಡಬೇಕು. ಅದಕ್ಕೆ ಜ್ಞಾನವನ್ನು ಪಡ್ಕೊಂಡು ಅವರು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡು ಸ್ವತಃ ಚರ್ಚೆಯಲ್ಲಿ ಭಾಗವಹಿಸೋದ್ರ ಮೂಲಕ ಹೆಚ್ಚಿನ ಜ್ಞಾನ ಉಂಟಾಗುತ್ತೆ. ಅದು ಶಾಶ್ವತವಾಗಿ ಕಲಿಕೆಯಲ್ಲಿ ನೆನಪಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಸಂರಚನಾ ಕಲಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ವಿದ್ಯಾರ್ಥಿಗಳ ಮಾನಸಿಕ ಮಾದರಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಯಾವ ರೀತಿ ಕಲಿಸಿಕೊಟ್ಟರೆ ಆ ಮಕ್ಕಳು ಚೆನ್ನಾಗಿ ವಿಷಯಗಳನ್ನು ನೆನಪಿಟ್ಕೊಳ್ಬಲ್ಲರು ಅನ್ನುವ ಮೆಥಡನ್ನು ನಾವು ಶಿಕ್ಷಕರು ತಿಳ್ಕೋಬೇಕು. ಕೆಲವರಿಗೆ ಚರ್ಚೆಯ ಮೂಲಕ ಮಾಡಿದರೆ ವಿಷಯ ಚೆನ್ನಾಗಿ ನೆನಪಿರುತ್ತೆ. ಕೆಲವರಿಗೆ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಮೂಲಕ ತಿಳಿಸಿದರೆ ಚೆನ್ನಾಗಿರುತ್ತೆ. ಕೆಲವರು ಕ್ವಶನ್ ಆ್ಯಂಡ್ ಆನ್ಸರ್ ಮೆಥಡ್ ಮೂಲಕ ಹೇಳ್ಕೊಟ್ರೆ ವಿಷಯ ಚೆನ್ನಾಗಿರುತ್ತೆ. ಇನ್ನು ಕೆಲವರು ಬರೆದು ಕಲಿತು ನೆನಪಿಟ್ಕೊಳ್ತಾರೆ, ಕೆಲವರು ಸೈಲೆಂಟ್ ರೀಡಿಂಗ್ ಮಾಡಿ ನೆನಪಿಟ್ಕೊಳ್ತಾರೆ, ಕೆಲವರು ಓರಲ್ ರೀಡಿಂಗ್ ಮಾಡಿ ನೆನಪಿಟ್ಕೊಳ್ತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಮಕ್ಕಳ ಮಾನಸಿಕ ಮಾದರಿಗಳನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಯಾವ ರೀತಿಯಲ್ಲಿ ಪಾಠಗಳನ್ನು ಕಲಿಸ್ಕೊಟ್ರೆ ಆ ಮಕ್ಕಳು ನೆನಪಲ್ಲಿ ಇಟ್ಟುಕೊಳ್ಳಬಲ್ಲರು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಬೋಧನೆಯನ್ನು ಮಾಡಬೇಕು. ಇನ್ನು ಪರೀಕ್ಷೆ ಮತ್ತು ಈ ರ್ಯಾಂಕ್ ಕೊಡ್ತಕ್ಕಂಥ ಸಿಸ್ಟಮನ್ನು ಈ ಸಂರಚನಾವಾದಿಗಳು ವಿರೋಧಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕಲಿಸಿದ ವಿಷಯಗಳನ್ನು ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೇ ಅವನು ತುಂಬ ಜಾಣ ಅಥವಾ ರ್ಯಾಂಕ್ ಸ್ಟೂಡೆಂಟು ದಡ್ಡ ಅಂತ ತೀರ್ಮಾನ ಮಾಡೋದು ತಪ್ಪು ಅನ್ನೋದನ್ನು ಹೇಳ್ತಾರೆ. ಹಾಗಾದರೆ ಏನು ಮಾಡಬೇಕಪ್ಪ ಅಂತಂದರೆ ಮೌಲ್ಯಮಾಪನ ನಿರಂತರವಾಗಿ ನಡೆಯಬೇಕು ಅಂತ ಇರ್ತಾರೆ. ಅಂದರೆ ಕೇವಲ ಒಂದು ಪರೀಕ್ಷೆ ಮಾಡಿ ಅಥವಾ 2 ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಮಗುವಿನ ಜ್ಞಾನವನ್ನು ಅಳೆಯೋದಕ್ಕಿಂತ ನಿರಂತರವಾಗಿ ಪರೀಕ್ಷೆ ಮಾಡಬೇಕು. ಅಂದರೆ ಕ್ಲಾಸ್ನಲ್ಲಿ ಆ ಪೀರಿಯಡ್ ಪಾಠ ಮಾಡಿದ ಮೇಲೆ ಅದಕ್ಕೆ ಲಾಸ್ಟ್ ಇವ್ಯಾಲ್ಯೂಯೇಷನ್ ಕ್ವಶನ್ ಆಗ್ತಕ್ಕಂಥದ್ದು. ಇನ್ನು ಒಂದು ಯೂನಿಟ್ ಪಾಠ ಮಾಡಿದ ಮೇಲೆ ಆ ಘಟಕಕ್ಕೆ ಸಂಬಂಧಿಸಿದಂತೆ ಯೂನಿಟ್ ಟೆಸ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಏನು ಮಾಡಬೇಕಪ್ಪ ಅಂದರೆ ಮೌಲ್ಯಮಾಪನ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ವಿದ್ಯಾರ್ಥಿ ಕಲಿಕೆಯಲ್ಲಿ ಸಕ್ರಿಯನಾಗಿಬಿಟ್ಟು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವರ್ಷದ ಕೊನೆಯಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡೋದಕ್ಕಿಂತ ಹಂತವಾಗಿ
ಎಲ್ಲ ಸಂದರ್ಭದಲ್ಲೂ ಮಗು ಕಲಿತಕ್ಕಂಥದ್ದನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡಬೇಕು ಅಂತಕ್ಕಂಥದ್ದು ಇದರ ಒಂದು ಶೈಕ್ಷಣಿಕ ಉಪಯೋಗ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಏನು ಮಾಡಬೇಕಪ್ಪ ಅಂದರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾನೇ ಕಂಡುಕೋಬೇಕು. ನಾವು ಎಲ್ಲವನ್ನು ರೆಡಿ ಮಾಡಿ ತಟ್ಟೆಗೆ ಎಲ್ಲ ಕಲಿಸ್ಕೊಡೋದಲ್ಲ ಮಗುವಿಗೆ. ಅದಕ್ಕೆ ವಿಷಯಗಳನ್ನ ಹೇಳ್ತಾ ಹೋಗ್ಬೇಕು, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ಅರ್ಥ ಮಾಡಿದ್ಮೇಲೆ ಆ ಮಗುವಿಗೆ ಪ್ರಶ್ನೆ ಕೊಡಬೇಕು. ಆ ಪ್ರಶ್ನೆಗೆ ಉತ್ತರವನ್ನು ಮಗುವೇ ಸ್ವತಃ ಕಂಡುಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಆ ವಿದ್ಯಾರ್ಥಿ ಚೆನ್ನಾಗಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅವನಲ್ಲಿ ಅನ್ವೇಷಣಾ ಮನೋಭಾವನೆ ಬರುತ್ತೆ, ಕಲಿಕೆಯ ಬಗ್ಗೆ ಆಸಕ್ತಿ ಬರುತ್ತೆ. ಹಾಗಾಗಿ ನಾವು ಕಂಠಪಾಠ ಪದ್ಧತಿಯನ್ನು ಬಿಡಬೇಕು. ಎಷ್ಟೋ ಶಾಲೆಗಳಲ್ಲಿ ಇವತ್ತು ನಾವು ನೋಡ್ತೀವಿ ಬಯಾಟ್ ಮೆಥಡ್. ಏನು ಮಾಡ್ತಾರೆ, ಟೀಚರ್ ಅವ್ರು ಬರ್ಸಿದ್ದೇ ಉತ್ತರ ಬರಬೇಕು. ಮಗು ಎಕ್ಸ್ಟ್ರಾ ಒಂದು ಸೆಂಟೆನ್ಸ್ ಎಲ್ಲ ಮಗು ಬರೆದ್ರೂ ಅದನ್ನು ಅವರು ಮಾರ್ಕ್ಸ್ ಕೊಡೋದಿಲ್ಲ. ಆ ಥರ ಉತ್ತರಗಳನ್ನು, ಪ್ರಶ್ನೆಗೆ ಉತ್ತರಗಳನ್ನು ಮಗುವೇ ಸ್ವತಃ ಕಂಡುಕೊಂಡು ತನ್ನದೇ ಆದ ಸ್ವಂತ ವಾಕ್ಯದಲ್ಲಿ ಬರೀತಕ್ಕಂತಹ ಒಂದು ಪ್ರೇರಣೆಯನ್ನು, ಪ್ರಚೋದನೆಯನ್ನು ಕೊಟ್ಟಾಗ ಏನಾಗುತ್ತೆ ಆ ಮಗು ಚೆನ್ನಾಗಿ ಕಲಿಯಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಮಗು ತನ್ನ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಪ್ರತಿಕ್ರಿಯಿಸ್ತಕ್ಕಂತಹ ಜ್ಞಾನವನ್ನು ಪಡೆಯತಕ್ಕಂತಹ, ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ರೀತಿಯಲ್ಲಿ ನಾವು ಮಕ್ಕಳನ್ನು ತಯಾರು ಮಾಡಬೇಕು. ಒಂದು ಪರಿಸ್ಥಿತಿಗೆ ಆ ಮಗು ತಾನೇ ಹೊಂದ್ಕೋಬೇಕು. ಹೊಂದ್ಕೊಳ್ಳೋ ರೀತಿಯಲ್ಲಿ ಅದು ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಯಾಕೆ ಅಂತಂದರೆ, ಎಂತಹ ಪರಿಸ್ಥಿತಿಯನ್ನು ಮಗು ಎದುರಿಸಲಿಕ್ಕೆ ಸಿದ್ಧನನ್ನಾಗಿ ಮಾಡಬೇಕು. ಅದು ಮುಖ್ಯವಾಗಿ ಶಿಕ್ಷಣದ ಒಂದು ಗುರಿ. ಆ ದಿಸೆಯಲ್ಲಿ ಮಕ್ಕಳಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಅಂತಹ ಒಂದು ಜ್ಞಾನವನ್ನು ನಾವು ಕೊಡಬೇಕು. ಮತ್ತು ಇಲ್ಲಿ ನಾವು ಕಲಿಸ್ತಕ್ಕಂಥ ವಿಷಯಗಳನ್ನು ಬಿಡಿ ಬಿಡಿಯಾಗಿ ಕಲಿಸಬಾರ್ದು. ಬಿಡಿ ಬಿಡಿಯಾಗಿ ಕಲಿಸಿದಾಗ ಅದರ ಸಂಪೂರ್ಣ ಜ್ಞಾನ ಮಗುವಿಗೆ ಹೋಗೋದಿಲ್ಲ. ಅದಕ್ಕೆ ಇವರು ಏನು ಹೇಳ್ತಾರಪ್ಪ ಅಂದರೆ, ಒಂದು ಇಂಟಿಗ್ರೇಟೆಡ್ ಅಪ್ರೋಚನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ವಿಷಯವನ್ನು ಸಮಗ್ರವಾಗಿ ಇಡಿಯಾಗಿ ಕಲಿಸಬೇಕು. ಈಗ ಒಂದು ಹೂವು, ದಾಸವಾಳ ಅಂತಕ್ಕಂಥ ಹೂವು, ಆ ಹೂವಿನ ಬಗ್ಗೆ ನಾವು ಇಡಿಯಾಗಿ ಹೇಳ್ಕೊಡ್ಬೇಕೆ ಹೊರತು ಅದನ್ನು ಬಿಡಿ ಬಿಡಿಯಾಗಿ ದಳಗಳು ಬೇರೆ, ಕೇಸರಿಗಳು ಬೇರೆ, ಪುಂಕೇಸರಗಳು ಬೇರೆ, ಅದನ್ನು ಎಲ್ಲವನ್ನು ನಾವು ಬಿಡಿ ಬಿಡಿ ಮಾಡಿದಾಗ ಆ ವಸ್ತುವಿನ ನೈಜತೆ ಹೋಗುತ್ತೆ ಅಂತಕ್ಕಂಥದ್ದನ್ನು ಇವರು ಹೇಳ್ತಾರೆ. ಹಾಗಾಗಿ ಯಾವುದೇ ವಿಷಯವನ್ನು ನಾವು ತಿಳಿಸ್ಬೇಕಾದ್ರೆ ಆ ವಿಷಯವನ್ನು ಸಂಪೂರ್ಣತೆಯನ್ನು, ಸಮಗ್ರತೆಯನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದರ ನೆಕ್ಸ್ಟ್ ಅಂತ ಹೇಳಿದ್ರೆ, ಈ ಸಂರಚನಾ ಕಲಿಕೆಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಯಾಂತ್ರಿಕ ಕಲಿಕೆಗಿಂತ ಸಮಸ್ಯೆ ಪರಿಹಾರವನ್ನು ಮಗು ಮಾಡಿಕೊಳ್ಳೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅಂದರೆ ಮಗು ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಬಿಡಿಸ್ತಕ್ಕಂಥ ರೀತಿಯಲ್ಲಿ ಅದು ತಯಾರಾಗೋದ್ರಿಂದ ಮುಂದೆ ಯಾವುದೇ ಸಮಸ್ಯೆ ಬಂದರೂ ಸಹ ಮಗು ತನ್ನ ಜೀವನದಲ್ಲಿ ಅದನ್ನು ಎದುರಿಸಲಿಕ್ಕೆ ಅವನು ಸಿದ್ಧನಾಗ್ತಾನೆ. ಹಾಗಾಗಿ ಇದು ಸಮಸ್ಯೆ ಪರಿಹಾರ ಕಲಿಕೆಯಂತಹ ಒಂದು ಉನ್ನತ ಪ್ರಕ್ರಿಯೆಯನ್ನು ಇದು ಒಳಗೊಂಡಿದೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಏನನ್ನ ಕಲಿಯಬೇಕು ಅನ್ನೋದಕ್ಕಿಂತ ಹೇಗೆ ಕಲಿಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ನಾವು ಏನನ್ನು ಕಲಿಬೇಕು ಅದ್ರ ಜೊತೆಗೆ ಹೇಗೆ ಕಲಿಬೇಕು, ಹೇಗೆ ಕಲಿತು ನಮಗೆ ನೆನಪಲ್ಲಿರುತ್ತೆ ಚೆನ್ನಾಗಿ, ಯಾವ ವಿಧಾನದ ಮೂಲಕ ಕಲಿಬೇಕು, ಅದೇನು ಸಂಶೋಧನಾ ಪದ್ಧತಿಯ ಮೂಲಕ ಕಲಿಬೇಕೆ, ಚರ್ಚಾ ವಿಧಾನದ ಮೂಲಕ ಕಲಿಬೇಕೆ, ಅಥವಾ ಕಂಠಪಾಠದ ಮೂಲಕ ಕಲಿಬೇಕೆ, ಅಥವಾ ಪುನರಾವರ್ತನೆಯ ಮೂಲಕ ಕಲಿಬೇಕೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಚೆನ್ನಾಗಿ ಅದನ್ನು ಕಲಿಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ, ಕಲಿಯುವವರನ್ನ ಕೇಂದ್ರವನ್ನಾಗಿ
ಇಲ್ಲಿ ಕಲಿಸುವ ಪ್ರಕ್ರಿಯೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಬಹಳ ಮುಖ್ಯ. ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಆಸಕ್ತಿಗಳೇನು, ಅಭಿಪ್ರಾಯಗಳೇನು, ಅಭಿಪ್ರೇರಣೆಯೇನು, ಅವಧಾನ ಎಷ್ಟಿದೆ, ಅವರ ನೆನಪಿನ ಶಕ್ತಿ ಎಷ್ಟು ಗಂಟೆಗಳ ಕಾಲ ಅವರು ತಮ್ಮ ಅವಧಾನವನ್ನು ಕೇಂದ್ರೀಕರಿಸಬಲ್ಲರು, ಅವರ ಒಂದು ಬುದ್ಧಿಶಕ್ತಿ ಮಟ್ಟ ಎಷ್ಟು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಕಲಿಯುವ ವ್ಯಕ್ತಿಯ ಒಂದು ಬಗ್ಗೆ ಅವನನ್ನು ಮುಖ್ಯವಾಗಿ ಕೇಂದ್ರವನ್ನಾಗಿ ಇಟ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ, ನಾವು ಕಲಿಸುವಾಗ ಚಟುವಟಿಕೆಗಳ ಮೂಲಕ ಕಲಿಸಬೇಕು. ಸುಮ್ಮನೆ ಯಾಂತ್ರಿಕ ಕಲಿಕೆ ಆದರೆ ವಿಷಯವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಮಕ್ಕಳಲ್ಲಿ ನಾವು ಒಂದು ಆಕ್ಟಿವಿಟಿ ಮೆಥಡನ್ನು, ಚಟುವಟಿಕೆಯ ಮೂಲಕ ಮಗು ಕಲಿಯತಕ್ಕಂಥ, ಅಥವಾ ಪ್ಲೇವೇ ಮೆಥಡ್ ಮೂಲಕ ಮಗು ಕಲಿಯತಕ್ಕಂಥ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಗು ಹೆಚ್ಚು ಕಾಲ ವಿಷಯವನ್ನು ನೆನಪಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಚಟುವಟಿಕೆ ಕೇಂದ್ರಿತ ಶಿಕ್ಷಣವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಒಂದು ವಾರದಲ್ಲಿ ಕಲಿತೇವೆ. ಇಲ್ಲಿ ವಿದ್ಯಾರ್ಥಿಗಳ ಸ್ವಂತಿಕೆಗೆ ತುಂಬ ಬೆಲೆ ಇದೆ. ಅವರು ಒಂದು ಅಧ್ಯಯನದ ಮೂಲಕ ಸ್ವಂತ ಕಲಿತಾರೆ, ಅದ್ರ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾರೆ. ಹಾಗಾಗಿ ಈ ಒಂದು ಕಲಿಕೆ ಇರ್ತಕ್ಕಂಥದ್ದು ಹೆಚ್ಚಿನ ಶೈಕ್ಷಣಿಕ ಒಂದು ಉಪಯೋಗಗಳನ್ನು ಒಳಗೊಂಡಿದೆ. ಇಲ್ಲಿ ಇವತ್ತು ಮಾಡಿರ್ತಕ್ಕಂಥ ಪಾಠದಲ್ಲಿ ಸಂರಚನಾ ಕಲಿಕೆ ಅಂದರೆ ಏನು ಅಂತಕ್ಕಂಥದ್ದು 1 ಮಾರ್ಕ್ಸ್ ಕೇಳ್ಬೋದು. ಇನ್ನು ಈ ಸಂರಚನಾ ಕಲಿಕೆಯ ತತ್ವಗಳೇನು ಅನ್ನೋದನ್ನು 2 ಮಾರ್ಕ್ಸ್ ಕೇಳ್ಬೋದು. 2-3 ಪಾಯಿಂಟ್ ಮಾಡಬೇಕು. ಸಂರಚನಾ ಕಲಿಕೆಯ ಶೈಕ್ಷಣಿಕ ಮಹತ್ವ ತಿಳಿಸಿ ಅಂತಕ್ಕಂಥದ್ದು, ಇದು ಸಹ 5 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಅಲ್ಲೂ ಸಹ ಕೇಳ್ಬೋದು. ಹಾಗಾಗಿ ಇಷ್ಟು ಪ್ರಶ್ನೆಗಳನ್ನು ಈ ಒಂದು ಮಾಡಿರ್ತಕ್ಕಂಥ ವಿಷಯದಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಅದರಲ್ಲಿ ಪಕ್ವತೆ ಬರುತ್ತೆ, ಪ್ರೇರಣೆ ಬರುತ್ತೆ, ಸ್ಮೃತಿ ಬರುತ್ತೆ, ಅವಧಾನ ಬರುತ್ತೆ, ಆಸಕ್ತಿ ಬರುತ್ತೆ. ಇವೆಲ್ಲವೂ ಸಹ ಕಲಿಕೆಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಅಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ಕೊಳ್ಳೋಣ. ಹಾಗಾಗಿ ಇವತ್ತು ಈ ಒಂದು ಕಲಿಕೆ ಚಾಪ್ಟರ್ನ ಕುರಿತಂತೆ ನೀವು ಏನೇನು ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ನಾನು ಕೇಳಿದ್ದೇನೆ. ಇನ್ನು ಈ ಚಾಪ್ಟರ್ ಮುಗಿದ ಅಧ್ಯಾಯದ ಕೊನೆಯಲ್ಲಿ ಏನೇನು ಪ್ರಶ್ನೆಗಳು ಇರುತ್ತೆ ಅನ್ನೋದನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಹಾಗಾಗಿ ಇದುವರೆಗೆ ಮಾಡಿರ್ತಕ್ಕಂಥ ಪಾಠದ ಬಗ್ಗೆ ಚೆನ್ನಾಗಿ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಓದಬೇಕು ಅಂತಕ್ಕಂಥದ್ದು ನಿಮಗೆ ನಾನು ಹೇಳ್ತಕ್ಕಂಥ